3 ವರ್ಷ ಆಯ್ತು ಬಡ್ಡಿಗೆ ದುಡ್ಡು ತಗೊಂಡು, ಇನ್ನೂ ಹಸಲು ಇಲ್ಲ ಬಡ್ಡಿನೂ ಇಲ್ಲ. ಇಂಥ ನನ್ನ ಮಕ್ಕಳಿಗೆ ಅಲ್ಲಿ ನಾವು ಕೊಟ್ಟ ದುಡ್ಡಿಗೇನು ಬೆಲೆನೇ ಇಲ್ವಾ? ಒಂದಲ್ಲ ಒಂದು ದಿನ ನಿನ್ನ ದುಡ್ಡು ನಾನು ಎಕ್ಕಡ ತಗೊಂಡು ಹೊಡೆದು ವಸೂಲಿ ಮಾಡಲಿಲ್ಲ ಅಂದ್ರೆ ನಾನು ಬಡ್ಡಿ ಬಂಗಾರಪ್ಪನೇ ಅಲ್ಲ. ನಿನ್ನೆ ನನ್ನ ಬಲಿಷ್ಠವಾದ ಕೋಲನ್ನ ನನ್ನ ಮೊಟ್ಟಿ ಹೊಡೆದ ಬಂಗಾರಪ್ಪ ಸತ್ತೋದ್ನೋ. ಇಷ್ಟು ಬೇಗ ನೆಟ್ಗ ಹೋಗ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ವಾ ಯವ್ವ. ಬಂಗಾರಪ್ಪನವ್ರ, ನೀವು ಸಾಯೋ ಮುನ್ನ ಆ ಬೆಳ್ಳಿ, ಹಣ, ಒಡವಿ, ಬಂಗಾರ ಎಲ್ಲಿಟ್ಟೆ ಅಂತ ಹೇಳಾದ್ರು ಸತ್ತೋದೇನ್ರ ಬಂಗಾರಪ್ಪನವ್ರ? ಅಯ್ಯೋ ಯವ್ವ. ಕೆಲವು ಜನಕ್ಕೆ ಒಳ್ಳೆ ಮನ್ಸಾಗಿದ್ದ, ಕೆಲವು ಜನ ಕೆಟ್ಟ ಮನ್ಸಾಗಿದ್ದ, ಸತ್ತೋದ್ನಲ್ಲ. ಕೊಡ್ಬೇಕಾದ್ರೆ ಒಳ್ಳೆವ, ಕೊಟ್ಟ ಆದ್ಮೇಲೆ ಕೆಟ್ಟವ. ಕೊಟ್ಟಿ ಅದ್ರಿಲ್ಲ ಬಂಗಾರ. ನೀವು ಸತ್ತಿಲ್ಲ ನೀವು? ಅಯ್ಯಪ್ಪ, ಸತ್ತೋದ್ರಿಂದ ತಿಳ್ಕೊಂಡಿದ್ದಾನೆ. ನಂಗೆ ಸ್ವಲ್ಪ ಕೆಮ್ಮು ಬಂತು, ದಮ್ ಬಂತು, ಕೂತ್ಕೊಂಡು. ಓ, ಕೆಮ್ಮು ದಮ್ ಬಂತೆ ನಿಮ್ಗೆ? ಅದಿರ್ಲಿ, ಪ್ರತಿನಿತ್ಯ ಬಡ್ಡಿ 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 ಅಂತ ಹೊಡ್ಕೋತೀರಲ್ಲ ನೀವು. ಸತ್ತು ಸುಡ್ಗಾಡಕ್ಕೆ ಹೋಗುವಾಗ ನಿಮ್ಮ ಬಡ್ಡಿ ಹಣ ಹಿಡ್ಕೊಂಡು ಹೋಗ್ತೀರಿ ನೀವು? ಈ ಮಾತು ನಾನು ಹೇಳ್ತೀನಿ, ಕೇಳಲ್ಲ ನೀ ಕೇಳೋಕೆ ನಂಗೆ. ಹ್ಞೂ, ಇದು ಒಂದು ವಿಚಾರ ಸರಿ ಐತಿ. ಅದಿರ್ಲಿ, ಅದೇ ಏನೋ ಹೇಳಕತ್ತ. ಅದವ ನನಗೆಂತ ಕೆಮ್ಮು ಬಂತು ಗೊತ್ತದೆ? ಯಾಕೆ? ಆ ವೀರಭದ್ರ ಏನ್ ಮಾಡೇನ? ಹಲ್ಕಟ್ಟು ನನ್ನ ಮಗ 3 ವರ್ಷ ಆಯ್ತು. ನಾ ಎಷ್ಟೋ ಸಲ ಈ ವೇದಿಕೆ ಮೇಲೆ ಬಂದಾನೆ. ಅದು ನನಗೆ ಅವಕಾಶ ಕಡಿಮೆ. ಬಡ್ಡಿ ದುಡ್ಡು ತಗೊಂಡ್ಬಿಟ್ಟೆ ನನಗೆ. ಬಡ್ಡಿ ದುಡ್ಡು ತಗೊಂಡೇನೆ? 3 ವರ್ಷ ಆಯ್ತು. ಫಸ್ಟ್ ಇಲ್ಲ, ಬಡ್ಡಿ ಇಲ್ಲ. ಸುಮ್ಮನೆ ಯಾಕೆ ವಿಚಾರ ಮಾಡ್ತೀರಿ? ಪಾಪ ಒಳ್ಳೆವಾದ. ನಾವ ಹಿಂದೆ ನಾಳೆ ಕೊಡ್ತಾನೆ. ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಸುಮ್ಮನೆ ನೀವು ಒಳ್ಳೆವಾದಮ್ಮ. ಇದಕ್ಕೂ ಪಿನಿಟ ನಾವ ಭಯಂಕರ ಚಾಲ ನನ್ನ ಮಗ. ಇದಕ್ಕೂ ಅವ ಒಳ್ಳೆವ ಅಂತ. ಬಂಗಾರಪ್ಪನವ್ರೆ ನೋಡಿ, ಆ ವಿಚಾರದ ಬಗ್ಗೆ ನಾ ಇವತ್ತು ಹೋಗಿ ಮಾತಾಡ್ತೀನಿ. ಯಾಕಂದ್ರ ಅವ ರಾತ್ರಿಗೆ ಬಂದು ಎಣ್ಣೆ ಹಾಕ್ಸ್ಕೋ ಅಂತ ಹೇಳಿ ಅದಕ್ಕೆ ಡಬ್ಬಿ ಇಟ್ಕೊಂಡು ಬಂದಿನಿ. ಅವನ ಮನೆಗೆ ಹೋಗಿ ಎಣ್ಣೆ ಹಾಕ್ಸ್ಕೊಂಡು ಬರ್ತೀನಿ. ಎಣ್ಣೆ ಹಾಕ್ಸ್ಕೊಂಡು ಬರುವಾಗ ಅವನ ಹತ್ರ ಕೇಳ್ತೀನಿ, ಸ್ವಲ್ಪ ಅವ್ರ ಹಣ ಕೊಟ್ಬಿಡು ಅಂತ ಹೇಳ್ತೀನಿ. ಆಯ್ತೇನೆ? ಇಟ್ ಈಸ್ ಅವನೇ ಎಣ್ಣೆ ಹಾಕ್ತದೆ. ಈಗ ನೀ ಎಣ್ಣೆ ಹಾಕ್ಸ್ಕೊಂಡು ಹೋಗ್ತೆ. ಎಳುವರೆಗೆ ಎಣ್ಣೆ ಹಾಕ್ತೀನಿ ಬಾ ಅಂತ ಹೇಳಿ ಅದಕ್ಕೆ ದೊಡ್ಡ ಡಬ್ಬಿ ಇಟ್ಕೊಂಡು ಹೊಂಟೀನಿ ಎಣ್ಣೆ ಹಾಕ್ಸ್ಕೊಂಡು. ಅಲ್ಲಿ ಇಟ್ ಈಸ್ ಅವನು ಎಣ್ಣೆ ಹಾಕ್ತಿದ್ನಲ್ಲ. ಅವ ಎಣ್ಣೆ ಹಾಕ್ತಿದ? ಹೌದು, ಅವನೇ ಎಣ್ಣೆ ಹಾಕ್ತಿದ್ದ. ಅವ ಎಣ್ಣೆ ಹಾಕೋಗಿ ನೀನು ನೋಡ್ತಿದ್ದೆ ಅಥವಾ ನೀನು ಎಣ್ಣೆ ಹಾಕ್ತಿದ್ಯಾ? ನೀನು ನಾವು ಮಧ್ಯೆ ಕನ್ನಡ ಮಾತಿಗೆ 12 ಅರ್ಥ ಅಂತೆ. ಅವನು ಎಣ್ಣೆ ಹಾಕ್ತಿದ್ದ ಅಂದೆ. ಅವ ಡಬ್ಬಿ ಈ ನಾನ್ ಡಬ್ಬಿಗೆ ಅವ ಏನ್ ಹೇಳಿನ ನೀನ ಸಿಕ್ಕಿದ್ನ. ನಾನು ಅವಾಗ ಡಬ್ಬಿ ಬಿಟ್ಟು ಹೋಗಿದ್ದೆ. ಅದಕ್ಕೆ ಮನೆಗೆ ಬಾ, 7-7:15 ರಾತ್ರಿಗೆ ಬಾ, ನೀನು ಹಿಡ್ಕೊಂಡು ಬಾ, ನಿಂಗೆ ಎಣ್ಣೆ ಹಾಕ್ತೀನಿ ಅಂತ ಹೇಳೇನವ. ನಾನು ಹೆರ್ ನಿಂತ್ಕೊಂಡು ನೋಡ್ತಿದ್ದೆ. ಅವನು ಎಣ್ಣೆ ಹಾಕ್ತೆ ಅಂತ ಹೇಳಿದ. ಈಗ ನೀನು ಎಣ್ಣೆ ಹಾಕ್ಸ್ಕೊಳ್ಳೋ ಶುರು ಮಾಡಿದೆ. ಈ ಡಬ್ಬಿ ಐತಿ, ಎಣ್ಣೆ ಹಾಕ್ಸ್ಕೊ ಬರ್ತೀನಿ. ಅದ್ರಾಗ ಏನ್ ತಪ್ಪತ್ತೆ? ನಿಲ್ಲ, ನೀನು ಹೇಳಿ ಕೇಳಿ ಹುಡುಗಿ. ನೀನು ಬೇರೆ ಮನೆಗೆ ಒಬ್ರು ಎಣ್ಣೆ ಹಾಕ್ಸ್ಕೊಂಡು ಹೋಗ್ಬಾರ್ದು. ನಾನು ಬತ್ತೆ ಬಾ. ಅಂದ್ರೆ ಅವ ಏನಾರು ಮಟ ಮಾಡುವಾಗ ನಾನು ಕಡ್ಲಿ ನಿಂತ್ಕೊಂಡು ತಿಂತಿರ್ತೀನಿ ಅಂತ ತಿಳ್ಕೊಂಡು ಹೇಳೋಕಾಗುದಿಲ್ಲ. ನಮಗೂ ಮಾನ ಮರವದೆ ಆಯ್ತು ಮರಿ. ನೀ ಸುಮ್ಮನೆ ನಾನು ನೋಡ್ಕೊತೀನಿ. ಹೇಳೋಕಾಗುದಿಲ್ಲ. ನಾ ಬತ್ತೆ ಬಾ. ನೀವು ಬರೋದೇನೆ ಎಣ್ಣೆ ಹಾಕ್ಸ್ಕೊಂಡ್ ಚಲೋ ಆಯ್ತು ಬಿಡ. ನಮಗೊಬ್ರು ಧೈರ್ಯ ಹಾಕ್ಸ್ಕೊಂಬರುವ. ಎಣ್ಣೆ ಹಾಕೊಂಬರುವುದಲ್ಲ. ಸರಿ, ಎಣ್ಣೆ ಹಾಕ್ಸೋದತಿ ಏನಾತಿ? ಒಟ್ಟ ನೀವು ನಮ್ ಬೇನಕ್ ಬರ್ತೀರ ಅಂದಂಗ ಆತ. ನೀವು ಬರ್ತೀರಂದ್ರೆ ಬಹಳ ಖುಷಿ ಆತ್ ನೋಡ್ರಿ ಬಂಗಾರಪ್ಪನವ್ರ. ಅಪ್ಪ ನೀ ಹಂಗೆಲ್ಲ ಕರಿಬಿಡ್. ನಂಗೆ ನೀ ಅಪ್ಪ ಗಿಪ್ಪ ಕರಿಬೇಡ. ಮತ್ತೆ ಹಂಗಾರೆ ಅಣ್ಣ ಅಂತ ಕರೀಲೇನ? ಇಲ್ಲ, ಮೊಮ್ಮಗನ ಹೇಳ್ಕರಿ. ಮೊಮ್ಮಗನ ಹೇಳ್ಕರಿ. ಅಣ್ಣ ಅಂತ ಕರೆಯೋದು ಬೇಡ. ಹಂಗಾದ್ರೆ ದೊಡ್ಡಪ್ಪ ಅಂತ ಕರಿತೀನಿ. ದೊಡ್ಡಪ್ಪ ಅಂತ ಕರಿ. ದೊಡ್ಡಪ್ಪ 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 ಅಂತ ಕರೀಲಿ. ದೊಡ್ಡಪ್ಪ ನಿಮ್ಮ ಅಪ್ಪನ ಅಪ್ಪ ಕರಿ. ನೀನು ನನಗೆ ತವ್ರ ಮನೇಲಿ ಏನು ಕರೀತ್ರಲ್ಲ ಹಂಗೆ ಕರಿಬೇಕು. ಹಾಗಾದ್ರೆ
ಮೈದುನ ಅಂತ ಕರಿತೀನಿ. ಮೈದುನ ಅಂತ ಕರಿತೀನಿ. ಹಾಗೇನೇನ ಹ್ಮ್. ಇದಕ್ಕೆ ಅರ್ಥನೇ ಆಗೋದಿಲ್ಲ ಇದು. ಹಿಂಗಾರೆ ಮತ್ತೆ ಹೆಂಗ್ ಕರೀಲೋ ಮರಿಯ ಇವನಿಗೆ ಬ್ಯಾರೆ ಏನಾರ ಕರಿ. ಬ್ಯಾರೆ ಏನಾದ್ರೆ ಅಂದ್ರೆ ಈಗ ನಂಪತ್ ಮಾಮ ಅಂತ ಕರೀಲೇನು? ಅವ ಏನು ಅಂದಲ್ಲ ಹಿಂದೆ ಬಂದಿದ್ದವ. ಈ ಮಾತು ಉಂಟಲ್ಲ ಯಾರು ಹೇಳ್ಬೇಡಿ. ಹಲೋ ಪ್ಲೀಸ್, ಹಿಂದಿಗಡೆ ಇದ್ದವ ಅಂತ ಹೇಳ ನನಗೆ ಕೇಳ್ತು. ದಯವಿಟ್ಟು ಈ ಮಾತು ವಾಪಸ್ ತಗೊಳ್ಬೇಕು. ಕೈ ಮುಗಿದು ಹೇಳ್ತೀನಿ. ಈಗ ನನಗೆ ನೀ ಮಾವ ಅಂದಿಯಲ್ಲ, ನನಗೆ ಮಾವಿನ ಹಣ್ಣು ತಿಂದಷ್ಟು ಖುಷಿ ಆಯ್ತು. ಮಾವ ಅಂದ್ರೆ ಮಾವಿನ ಹಣ್ಣು ತಿಂದಟ್ಟು ಖುಷಿ ಮಾವ ಅಂದ್ಬಿಟ್ರೆ ಸಾಕು ನಮಗೆ. ಎಲ್ಲೆಲ್ಲಿ ಹೇಳ್ತದೆ, ಎಲ್ಲೆಲ್ಲಿ ನಿಲ್ತದೆ, ಎಲ್ಲೆಲ್ಲಿ ಎಷ್ಟಕ್ಕೆ ಹೋಗಿ ಬೆಳಿತಾರ ನಾವು ಅದು ಗೊತ್ತಾಗುದಿಲ್ಲ. ಅಷ್ಟೇ ಎಳ್ಸ್ಕೊಳಕ್ ಹೋಗ್ಬೇಡ ಮಾವ. ನೋಡ ಏನೇ ಆಗ್ಲಿ ನೀ ನನ್ನ ಮಾವ ಅಂತ ತಿಳ್ಕೊಂತೀನಿ ನಾನು ಇವತ್ತಿಂದ. ಮಾವರ ನನಗೊಂದು ಸಣ್ಣ ಕೆಲಸ ಇತ್ತು ಮಾವರ. ಯಾಕಂದ್ರೆ ಇತ್ತಿತ್ಲಾಗ ಮಟ್ಟಿ ವ್ಯಾಪಾರ ನಿಂತೋಗ್ಬಿಟ್ಟೈತಿ. ನಾವು ಹೊಟ್ಟಿಗೆ ತಣ್ಣೀರು ಪಟ್ಟಿ ಹಾಕೊಳ್ಳೋ ಕಾಲ ಬಂದೈತಿ. ನಮ್ಮ ಕಷ್ಟ ನಮಗೆ ಗೊತ್ತೈತಿ, ಆ ದೇವ್ರಿಗೆ ಗೊತ್ತೈತಿ. ಆ ದೇವರೊಂದು ಇರ್ತಾನ ನೋಡ್ರಿ. ಅವನ ಕಷ್ಟ ಸುಖಕ್ಕೆ ಯಾವತ್ತೂ ಬೆಲೆ ಕೊಡ್ತಾನ. ಅದಕ್ಕೆ ನಿಮ್ಮ ಹತ್ರ ಒಂದು ಸಹಾಯ ಕೇಳ್ಬೇಕಂತ ಬಂದಿದ್ದೀನಿ. ಒಂದು 10,000 ರೂಪಾಯಿ ಕೊಡ್ತೀನಿ ನನಗೆ. ಒಂದು 10,000 ರೂಪಾಯಿ. ಮನೆ ಹಳೆಲ್ಲ ಬುಡಕೆ ಕೈ ಆಗ್ಬಿಡ್ತಿದ್ದೆ. ನನಗೆ ಇದ್ರ ಸವಾಸ ಮಾತ್ರ ಮಾಡಬೇಡ, ಇದ್ರ ಸವಾಸ ಮಾಡಬೇಡ ಅಂತಿದ್ರು. ನಾನು ಸುಮ್ಮನಿದ್ದು ಏನಾರು ಸಿಕ್ಕರು ಸಿಕ್ಕಿಲ್ಲ ನಮ್ಗೆ ಹೇಳಿ. ಇದು 10,000ಕ್ಕೆ ಕೈ ಹಾಕ್ಬಿಟ್ಟದೆ. ಏನೇ ಆಗಲಿ ನಿನ್ನ ಮಾವ ಅಂದಿಲ್ಲ ನನಗೆ. ನನಗೆ ಭಾಳ ಸೊಸೆ ಕಂಡ್ರೆ ಭಾಳ ಪ್ರೀತಿ. ಖುಷಿ ಆತೇನ್ ನೀವ? ಹಾ, ನಾವು ಖುಷಿ ಪಡೋರಿಯ. ಅದು ನೀನು ನನಗೆ ಹಸಲು ಕೊಟ್ರೆ ಸಾಕು, ಬಡ್ಡಿ ಕೊಡೋದು ಬೇಡ. ಆತ್ರಿ ಹಂಗ ಮಾಡೋಣ. ಹಿಂಗ್ ಹೆಂಗೆ ಹೇಳ್ತೀರ ಹಂಗ. ಒಂದು ಅರ್ಜೆಂಟ್ ಐತಿ, ಸ್ವಲ್ಪ ಕೆಲಸ ಐತಿ, ಒಂದು 10,000 ಕೊಡ್ರಿ. ಮೊಟ್ಟಿ ವ್ಯಾಪಾರ ಮಾಡ್ಕೊಂಡು ತೀರ್ಸ್ಬಿಡ್ತೀನಿ. ಮಟ್ಟಿ ವ್ಯಾಪಾರ ಮಾಡ್ತೀನಿ, ಎಣ್ಣೆ ವ್ಯಾಪಾರ ಮಾಡ್ತೀನಿ. ಎಣ್ಣೆ ಅದು ಹಾಕ್ಸ್ಕೊಳಕ ನಮ್ಮ ಮನೆಯಾಗ ಎಣ್ಣೆ ಹಾಕ್ಸ್ಕೊಳ್ಳೋದು, ಮಟ್ಟಿ ಮಾರೋದು. ತಿಂಡಿ ಮಾಡಕ ಹಾಗೆ ತಿಳಿಯಲಿಲ್ಲ. ಎಣ್ಣೆ ಹಾಕೊಂಡು ಮಟ್ಟಿ ತಿಂತ್ರ ಮಾಡಿದ್ ನಾನು. ಓಹ್ ಏನೇ ರೂಢಿ ಐತ್ಬಿಡ್ ನಿನಗ. ಇರ್ಲಿ ಬಗರಪ್ಪನವ್ರ. ಅಲ್ಲ ಮಾವ, ನನಗೊಂದು 10,000 ಕೊಡಿ. ನಿಧಾನಕ್ಕೆ ಕಣ್ಣು ಕಾಣಿಸ್ತದೆ. ಕಣ್ಣು ಒಳಗಡೆ ಮಾತ್ರ ಕಾಣೋದಿಲ್ಲ ನಮಗೆ. ಎಲ್ಲ ಕಣ್ಣುಗಳ ಕೂಡಿದ್ರೆ ಭಾಳ ಕಾಣ್ತದೆ ನಮ್ಗೆ. ಏನ್ ಹೆಸರಂತಂದೆ? ರತ್ನ. ರತ್ನ ಪೂರ್ತಿ ಹೆಸರು ಹೇಳು. ರತ್ನವ್ವ ಪಕ್ಕಿರಪ್ಪ ಬಡೇರೆ ಬಡ್ಗೇರೆ ಬಡ್ಗೇರೆ ರತ್ನ ಪಕ್ಕಿರಪ್ಪ ಬಡ್ಗೇರೆ. ರತ್ನ ಅಂದ್ರೆ ಹಿಂದೂ ಆಯ್ತು, ಫಕೀರ ಅಂದ್ರೆ ಮುಸ್ಲಿಂ ಆಯ್ತು. ಅದೆಲ್ಲ ವಿಚಾರ ಅಂದ್ರೆ ಯಾರು? ಅದ ಹಂಗ ಅದ. ನಮ್ಮವ್ವ ನಮ್ಮ ಅಪ್ಪಂದ ಅವನ ಹತ್ರ ಕೇಳಿ ನೀನು ಹೋಗಿ. ಅಡ್ಜಸ್ಟ್ಮೆಂಟ್ ಮಿಕ್ಸ್ಡ್. ಬರ್ಕೊ. ಅಡ್ರೆಸ್ ಮಿಕ್ಸ್ಡ್ ಅಲ್ಲಪ್ಪ, ನಮ್ಮ ಅಪ್ಪ ಅಮ್ಮ ಮಿಕ್ಸ್ಡ್, ಅದ್ರ ಜೊತೆಗೆ ನಾ ಫಿಕ್ಸ್ಡ್. ನೀನ್ ಬರ್ಕೊ. ನೀನು ನಾವಿಬ್ಬರು ಮಿಕ್ಸ್ಡ್. ಇರ್ಲಿ ಬರ್ಕೊ. ಬಾಯಿಲಿ ಸಹಿ. ಈ ಸಹಿ ಅಂದ್ರೇನೆ? ಸಹಿ ಅಂದ್ರೇನೆ? ಒಂದು ಸಿಗ್ನೇಚರ್ ಹಾಕು. ಸಿಗ್ನೇಚರ್ ಅಂದ್ರೇನೆ? ಸಿಗ್ನೇಚರ್ ಬಾಟ್ಲ್ ಅಲ್ಲ, ಸಿಗ್ನೇಚರ್ ಅಂದ್ರೆ ಗೀಚುದೆ. ಹೋಗೋ ಮರಿಯ, ನಮ್ಮವ್ವ ನಮ್ಮ ಅಪ್ಪ ನಂಗೆ ಗೀಚುದ ಕಲಿಸಿಲ್ಲ. ನನಗೆ ಗೀಚುದ್ ಕೇಳಬೇಡ ನೀನು ನನ್ನ ಹತ್ರ. ಇನ್ನೂ ನಾ ಒತ್ತಿಲ್ಲ. ನಾನು ನೀವು ಒತ್ತಿಸ್ಬೇಕು ನನಗೆ. ಹೆಂಗೆ ಏನೇನೆಲ್ಲ ಬರ್ಕೊಂಡಲ್ಲ ಮರಿ. ಅದು ಏನದ ದೊಡ್ಡ ಗುಂಡ್ಗುಂಡಕ್ಕೆ ಬರ್ದೀನಿ ನೀನದ. ಚಂದ ಬಂತು ಮರಿ. ಇದೇನ ಗೊತ್ತಿದೆ ಅಲ್ಲಿ ಚಂದ ಬದಿ ಇಲ್ಲ. ನಕ್ಕೆ ಸಾಕೋ ಮರಿ. ದಾಳಿಂಬೆ ಬೀಜನ ಕೆಳಗೆ ಬೀಳ್ತೈತಿ. ಸಿಕ್ಕಿದ್ ನಾನು ಚೆನ್ನಾಗಿ. ತಗೋ. ವಾರಕ್ಕೆ ವಾರ ಎಲ್ಲ ಜರಕ್ಸ್ ಅಷ್ಟು. ದೇವರೇ ಪರಮಾತ್ಮ, ಇದು 3 ಪಟ್ಟು ಆಗಲಿ. ಯಪ್ಪ, ಈ ಆಶೀರ್ವಾದ ನಿಂಗೆ ಉಳಿ ಮಾಡಿದೆ ಅಂದ್ರೆ ಅದು ಹಂಗಾಗ್ಲಿ. ದೇವ್ರು ಯಾವತ್ತೂ ಹಿಂಗ ಮಾಡಿರ್ಲಿ ನಮಗ. ಇಲ್ಲಿ ಬಂಗಾರಪ್ಪನವ್ರೆ ನೋಡಿ, ನೀವೇನೋ ನನಗೆ ಭಾರಿ ಉಪಕಾರ ಮಾಡಿರಿ. ಹಂಗಾರೆ ನಾ ಮನೆಗೆ ಹೋಗಿ ಅವ್ನ ಮನೆಗೆ ಹೋಗಿ ಎಣ್ಣೆ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ. ಜೊತೆ ನೀವು ಬಂದ್ಬಿಡ್ರಿ. ಬರ್ಲಿ ಏನ್ರಿ ಹೆಂಗಾರೆ? ಇಷ್ಟೆಲ್ಲ ಕೊಟ್ಟಿನ ಹಂಗೆ ಹೋದ್ರೆ ಹಂಗೆ ಆಗ್ತದೆ. ಎಂತ ಮಾಡ್ಬೇಕ್ರಿ? ಯವ್ವ ಯವ್ವ ಅಯ್ಯೋ ನಗು ಬೇಡ ಮರಿಯ. ನೀ ನಕ್ಕರ್ ಸಾಕು. ಹಂಗ ಜೋಲ್ತೈತಿ ಮುಖ. ಎಷ್ಟು ಖುಷಿ ಆಕೈತೆ ಅಂದ್ರೆ ನೀ ನಕ್ಕರ್ ಸಾಕು. ಬಂಗಾರಪ್ಪನವ್ರೆ
ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ಜೋಲುಗಿಲ್ಲ ನಮ್ದು. ಜೋಲ್ಬೇಕು ಅದ್ರ ನಿನ್ಗೆ ಎಷ್ಟೇ ಹೋದ್ರು ಎಷ್ಟು ಪವರ್ ಐತ್ ನೋಡು ಅಂತ ನನ್ನ ಬಿರ್ಸಿನ ಮೊಟ್ಟಿನೇ ಥಟ್ ಅಂತ ಹೊಡೆದೈತೆ ಅಂದ ಮ್ಯಾಗ ನೀ ಎಷ್ಟು ಬಿರ್ಸಿರ್ಬೇಕು ನೀವು ಅಲ್ಲಲ್ಲ. ಇಲ್ಲಿ ಬಂಗಾರಪ್ಪ ನಾ ಬರ್ಲೀನ್ರಿ ಹೆಂಗಾರ ಬರ್ರಿ ದುಡ್ಡು ಕೊಟ್ಟನ್ನೇ ಬರ್ರಿ ಕೊಟ್ಟೆ ಹೋತೆ ಅಂತ ಹೇಳಿ ನಾವೇ ಆಗ ತಡ್ಕೋಬೇಕು. ದುಡ್ಡು ಕೊಡ್ಲ ಅದಕ್ಕೇನ್ ಮಾಡ್ಬೇಕು ನೀ ನನ್ಗೆ ಮಾವ ಅಂದೆ. ಹ್ಞೂ ಮಾವ ಅದೇ ಹುರುಪ್ನಾರ ಒಂದ್ ಸ್ವಲ್ಪ ಮಜಾ ಮಾಡ್ಬೇಕಿನಿ. ಹಾ ಮುದುಕರಿಗೂ ಮಜಾ ಮಾಡೋ ಕಾಲ ಈಗ ಐತ್ ನೋಡ್ರಿ ಹೆಂಗಾರ ಬರ್ರಿ ಬಂಗಾರಪ್ಪ ನಾ ಜುಮ್ 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 ಜುಮ್